ಹೌದು, ಈ ಫೋಟೋನ ಇಲ್ಲಿ ಹಾಕಿದ್ ಯಾರು? ಅವನೇ ಅಂದ್ರೆ ಯಾರು? ಅವನೇ ಬರ್ತಾನೆ, ಇಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಬಂದ ಮೇಘರಾಜನ ಅವನೇನು ಮಾಡ್ತೀನಿ ನೋಡ್ತಾ ಇರಿ. ನನ್ನ ಎದೆಗೆ ಒತ್ತು ಓಡ್ ಹೋಗ್ಬಿಟ್ಟ. ಈಗ ನಾನು ಬಂದ ವಿಷಯ ಗೊತ್ತಾಗ್ಬಿಟ್ಟಿದ್ಯಲ್ಲ, ಇನ್ನ ಅವನು ಬರಲ್ಲ, ತುಂಬಾ ಕೇರ್ಫುಲ್ ಆಗ್ಬಿಡ್ತಾನೆ. ಮಂತ್ರವಾದಿಗಳೇ, ಆಗ್ಲಿಂದ ಎಲ್ಲ ಒಗಟಾಗಿ ಮಾತಾಡ್ತಾ ಇದ್ದೀರಾ. ನಮ್ಗೆ ಒಂದು ಗೊತ್ತಾಗ್ತಿಲ್ಲ, ನಮ್ಗೆ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ಏನು ಅಂತ ವಿವರವಾಗಿ ಹೇಳಿ. ತಪ್ಪಿಲ್ಲ, ಬದುಕಿದಾನೆ. ರಿಯಲಿ? ಯಾ, ನಿಮ್ಮ ಮನೆಗೆ ಸ್ಪೈಡರ್ ಮ್ಯಾನ್ ಆಗಿ ಬಂದಿದ್ದು ಬೇರೆ ಯಾರು ಅಲ್ಲ, ಪಾಂಡುರಂಗನೇ. ಅವ್ರಿಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ನಿಮ್ಮ ಮಾತುಗಳಿಂದ ನೊಂದು ಬೆಂದು ಪಾಂಡುರಂಗ ಈ ಜಾಗಕ್ಕೆ ಬಂದಿದ್ದಾನೆ. ಈ ಸ್ಪೈಡರ್ ಮ್ಯಾನ್ ಫೋಟೋನ ಈ ಮರಕ್ಕೆ ತಗಲು ಹಾಕಿದ್ದೆ ಅವನು. 48 ಗಂಟೆಗಳ ಕಾಲ ಸ್ಪೈಡರ್ ಮ್ಯಾನ್ ಅವನು ಧ್ಯಾನ ಮಾಡಿದ್ದಾನೆ. ಮೈ ಗಾಡ್, ನಾನು ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಧ್ಯಾನ ಮಾಡಿ ಹೊಲ್ಸ್ಕೊಳ್ಳೋದನ್ನ ಕೇಳಿದ್ದೆ. ನನ್ನ ಹಬಿ ಸ್ಪೈಡರ್ ಮ್ಯಾನ್ ನ ಧ್ಯಾನ ಮಾಡಿತಾರ. ಪಾಂಡುರಂಗ ಹಾಲಿವುಡ್ ಸ್ಪೈಡರ್ ಮ್ಯಾನ್ ನ ಹೊಲ್ಸ್ಕೊಂಡಿದ್ದಾನೆ. ಪಾಂಡುರಂಗನ ಕತೆ ಎಲ್ಲ ಕೇಳಿ ಸ್ಪೈಡರ್ ಮ್ಯಾನ್ ಅವನು ವರ ಕೊಟ್ಟು, ನಾನು ನಿನ್ ಮೈ ಮೇಲೆ ಬರ್ತೀನಿ, ನೀನು ನಿನ್ನ ಮನೆಯವರ ಮೇಲೆ ಸೇರ್ ತೀರಿಸ್ಕೊ ಅಂತ ಹೇಳಿದಾನೆ. ಈಗ ಪಾಂಡುರಂಗ ಸ್ಪೈಡರ್ ಮ್ಯಾನ್ ಆಗಿ ಬಂದು ನಿಮ್ಮೆಲ್ಲರ ಮೇಲೆ ಸೇರ್ ತೀರಿಸ್ಕೊತಾ ಇದ್ದಾನೆ. ಮಂತ್ರವಾದಿಗಳೇ, ನಮ್ಮ ಯಜಮಾನ್ರು ಸಂಪೂರ್ಣವಾಗಿ ಬದಲಾಗೋದು ಹೇಗೆ? ಹಾಗಾಗಬೇಕು ಅಂದ್ರೆ ಪಾಂಡುರಂಗ ಒರಿಜಿನಲ್ ಸ್ಪೈಡರ್ ಮ್ಯಾನ್ ನ ಮರಿಬೇಕು, ಈ ಜಾಜಿ ಅವ್ರನ್ನೇ ನೆನಪು ಮಾಡ್ಕೋಬೇಕು. ಹಾಗಾದ್ರೆ ಮಾತ್ರ ಪಾಂಡುರಂಗನ ಉಳಿಸ್ಕೋತೀರಾ, ಇಲ್ಲ ಅಂದ್ರೆ ಕಳ್ಕೊತೀರಾ. ಅಂದ್ರೆ ನೀವ್ ಹೇಳ್ತಾ ಇರೋದು ಈ ಸ್ಪೈಡರ್ ಮ್ಯಾನ್ ಆಗಿ ಬರೋ ನನ್ನ ಹಬಿನ ನಾನ್ ಲವ್ ಮಾಡ್ಬೇಕಾ? ಬೇರೆ ದಾರಿನೇ ಇಲ್ಲ. ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಪಾಂಡುರಂಗ ಒರಿಜಿನಲ್ ಸ್ಪೈಡರ್ ಮ್ಯಾನ್ ನ ಮರೆಯೋ ತನಕ ಆ ಸ್ಪೈಡರ್ ಮ್ಯಾನ್ ವಿಷ ಅವನಲ್ಲಿರುತ್ತೆ. ಯಾರು ಕಚ್ಚಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಸತ್ತೋಗ್ಬಿಡ್ತೀರಿ. ಕಚ್ಚಿದ್ರೆ ಮುಗ್ದೇ ಹೋಯ್ತು, ಸತ್ತೇ ಹೋಗ್ತಾರಂತೆ. ಅದಕ್ಕೆ ಹಾಸ್ಟೆಲ್ ಬಾ ಕೇಳಕ್ಕೂ ನಂಗೆ ಭಯ ಆಗ್ತಿದೆ. ನಮ್ ಬಾವಂಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಅಲ್ವಾ, ಅದಕ್ಕೆ ನೀವು ಮಾತ್ರ ಏನು ಮಾಡಲ್ಲ ಅನ್ಸುತ್ತೆ. ಆದ್ರೆ ನಾವೇನಾದ್ರೂ ಕಿರಿಕ್ ಮಾಡಿದ್ರೆ ಎಲ್ಲಿ ಅವನು ಬಂದು ನಮ್ಮನ್ನ ಕಚಕ್ ಅಂತ ಕಚ್ಚಿ ಮುಗಿಸ್ಬಿಡ್ತಾನೋ ಅಂತ ಭಯ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ಒಂದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ನಿಮ್ ಮಗ ಸರಿ ಹೋಗೋವರೆಗೂ ನಾವು ಊರಲ್ಲಿ ಇರ್ತೀವಿ, ಅವ್ರು ಸರಿ ಹೋದ್ಮೇಲೆ ಒಂದು ಮಿಸ್ಡ್ ಕಾಲ್ ಕೊಡಿ, ನಾವೆಲ್ಲರೂ ಬಂದು ಜಾಂಡ ಊರ್ತೀವಿ. ಕೂಲೆಗೆ ಹೆದಳಿ ಯಾರಾದ್ರೂ ಕಂಬಳಿನ ಬಿಸಾಕ್ತಲ್ಲ. ಅಂದ್ರೆ ನೀವು ನಿಮ್ ಮಗನ ಕೂರೆ ಅಂತ ಒಪ್ಕೊಂಡ್ರೆ ಹೊಡಿತೀನಿ ನೋಡು. ಇರೋಳೆಲ್ಲ ಮನೆ ಬಿಟ್ಟು ಹೋದ್ರೆ ನೋಡಿದ ಜನ ಮಕ್ಕು ಗೆಲ್ವೇನು, ಆದಾಗ್ಲಿ ಅಂತ ಇಲ್ಲೇ ಇದ್ದು ಬಿಡಿ ಹೇಳಿ ಅಂದಿಲೆ. ಅಯ್ಯೋ, ನೀವ್ ಇಷ್ಟೊಂದು ಕೇಳ್ಕೊತಾ ಇದ್ರೆ ಅಂದ್ಮೇಲೆ ಹಾಳಾಗೋಗ್ಲಿ ಅಂತ ಇಲ್ಲೇ ಇದ್ದು ಬಿಡ್ತೀವಿ. ನಿಮ್ಗಾಗಿದ್ದ ನಮಗೂ ಆಗುತ್ತೆ. ನಿಜವಾಗ್ ಸ್ಪೈಡರ್ ಮ್ಯಾನ್ ಆಗ್ಬಿಟ್ಟಿದ್ದಾರೆ. ಕಂಬ ಹತ್ತದೇನು, ಕಂಬದಿಂದ ಜಾರದೇನು, ಮಾಡಿಯಿಂದ ಮಾಡಿ ಹಾರದೇನು, ರಾಜಾನೇ ನಮ್ಮ ಮುದ್ದು ರಾಜ. ನೀನು ನಮಗೆ ಹೊಡೆದ್ರೆ ಆಶೀರ್ವಾದದ ಕಣೋ. ನೀನು ಹಾಲಿವುಡ್ ದೇವರು, ನಿಜವಾದ ಸ್ಪೈಡರ್ ಮ್ಯಾನು. ಯಾಕೆ ಕೋಪ ಮಾಡ್ಕೋತೀರಾ? ನಿಮ್ ಜೊತೆ ನಾನು ಇರ್ತೀನಿ. ಗಂಡ ಹೆಂಡತಿ ಒಟ್ಟಿಗೆ ಹೋದ್ಲೆ ನಿನ್ಗ್ಯಾಕೆ ಹೊಟ್ಟೆ ಉರಿ, ಸುಮ್ಮನೆ. ಚಂಪಾ, ಕೊಡ ಇಲ್ಲಿ. ಬಿಸಿ ಇಡ್ಲಿನ ನಾನ್ ಹಬಿ ಕೊಟ್ಟು ಹೊಲಿಸ್ಕೋಬೇಕು. ಹಬಿ ತಿನ್ನಿ. ಮಗನೇ, ಗಂಡುಗಳ ವಂಶದ ಕುಲಪುತ್ರ ಆಗಿದ್ದವನು ಜೇಡ ಆಗ್ಬಿಟ್ಟೆಲ್ಲೋ. ಎಂಥ ಕಲ್ಮನೋ ಇದು. ಪಾಂಡುರಂಗ ಅದು ನನ್ನ ತಿಂಡಿ ಕಣ.
ಬಾವ ಹೊಡೆದಿದ್ದು ಒಂದೇ ಒಂದು ಏಟಿಗೆ ಹೋಗ ಗೋಡೆ ಇಲ್ಲಿಗೆ ರಿಬ್ಕೊಂಡು ಬಿಟ್ಟೆ. ಇದೇ ತರ ಹೊಡಿತಾ ಇದ್ರೆ ನಾವು ಎಷ್ಟು ದಿವಸ ಅಂತ ಇದನ್ನ ಸಹಿಸ್ಕೊಂಡಿರೋದು. ಹಬಿ ಸ್ಪೈಡರ್ ಮ್ಯಾನ್ ಆಗಿದ್ರಲ್ಲ, ಆ ಟೋನು ಆ ಕಾಸ್ಟ್ಯೂಮ್ ನ ಯಾವುದೇ ಕಾರಣಕ್ಕೂ ಹಬಿಗೆ ನೆನ್ಪು ಮಾಡಕ್ ಹೋಗ್ಬೇಡಿ. ಅವರು ಸ್ಪೈಡರ್ ಮ್ಯಾನ್ ಇಂದ ನಾರ್ಮಲ್ ಮ್ಯಾನ್ ಆಗ್ಬೇಕು. ಅಲ್ಲಿವರೆಗೂ ನಾವ್ ಈ ತರ ತೊಂದರೆಗಳನ್ನ ಅನುಭವಿಸ್ಲೇಬೇಕಾಗುತ್ತೆ. ಹೊಟ್ಟೆ ತುಂಬಾ ಹಸಿತಾ ಇದೆ. ನೀವು 200 ರೂಪಾಯಿ ಕೊಟ್ಟರೆ ನಾವು ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ ಬರ್ತೀವಿ. ಬರ್ತಾ ನನಗೂ ಒಂದು ದೋಸೆ ಕಟ್ಸ್ಕೊಂಡ್ ಬನ್ನಿ. ಜಾಜಿ ಅವರೇ, ಅವನ ಕೈ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ. ಅವನೇನಾರು ನಿಮ್ನ ಕಚ್ಚಿದ್ರೆ ನೀವು ಗೊಟ್ಟೆ ಕಂಡ್ಬಿಡ್ತೀರಾ. ಪದ್ಮಜ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇವತ್ತು ಮಹಿಳಾ ಸಂಘದ ಮೀಟಿಂಗ್ಗೆ ಬರಕ್ಕಾಗಲ್ಲ. ಐ ಆಮ್ ಸಾರಿ. ನಿಮ್ ಕೈನ ನೈಸ್ ಮಾಡ್ಬೇಕಾ? ಹಬಿ, ನಿಮ್ ಕೈ ತುಂಬಾ ನೈಸ್ ಆಗಿದೆ. ಏನು, ನಾನು ನೀವು ಇಬ್ರು ಡ್ಯಾನ್ಸ್ ಮಾಡ್ಬೇಕಾ? ನೆವರ್. ಡ್ಯಾನ್ಸ್ ತಾನೆ ಹಾಳಾಗಿ ಹೋಗ್ಲಿ ಮಾಡ್ಬಿಡಿ. ಇಲ್ಲ ಅಂತಂದ್ರೆ ಬಾವ ನಿಮ್ಮನ್ನ ಕಚ್ಚಿಬಿಡ್ತಾರೆ, ನೀವು ಸತ್ತೋಗ್ಬಿಡ್ತೀರಾ. ಬಾವನ ಜೊತೆ ಡ್ಯಾನ್ಸ್ ಮಾಡಿ ನಮಗ್ ಮಾಡಿದ್ದಾರೆ. ನೀವೇನಾದ್ರೂ ಅವನ ಜೊತೆ ಸಹಕರಿಸ್ಲಿಲ್ಲ ಅಂದ್ರೆ ಅವನು ನಮ್ಮ ಮೈನಲ್ಲಿರೋ ಮೂಳೆಗಳನ್ನೆಲ್ಲ ಪೂಡಿ 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 ಮಾಡ್ಬಿಡ್ತಾನೆ. ಹಬಿಗೆ ಕೋಪ ಬಂದ್ರೆ ಅವ್ರ ಮೈ ಮೇಲೆ ಸ್ಪೈಡರ್ ಮ್ಯಾನ್ ಬರುತ್ತಲ್ವಾ? ಅದಕ್ಕೆ ಬಾವನ ಮೈ ಮೇಲೆ ಮತ್ತೆ ಸ್ಪೈಡರ್ ಮ್ಯಾನ್ ಬಂದ್ರೆ ನಾವ್ ಯಾರು ಉಳಿಯಲ್ಲ. ಇಷ್ಟಕ್ಕೂ ನೀವೇನ್ ಕಾಂಜಿ ಪಿಂಜಿಗಳ ಜೊತೆ ಡ್ಯಾನ್ಸ್ ಮಾಡ್ತಿರೋದು ನಿಮ್ ಯಜಮಾನ್ರ ಜೊತೆ ತಾನೆ. ಹೋಗಿ ಮಾಡ್ರಿ. ಅವರು ಸ್ವಲ್ಪ ಚೇಂಜ್ ಆಗ್ತಾ ಇದಾರೆ. ಓ, ಅಂದ್ರೆ ಅವನು ಪೂರ್ತಿ ಚೇಂಜ್ ಆಗಿಲ್ಲ. ಅಂದ್ರೆ ಪಾಂಡುರಂಗನ ಮೈನಲ್ಲಿ ಇನ್ನೂ ಸ್ಪೈಡರ್ ಮ್ಯಾನ್ ವಿಷ ಇದ್ದೇ ಇದೆ. ಅದು ಬಾವ ಸ್ಪೈಡರ್ ಮ್ಯಾನ್. ಯಾವ್ದಕ್ಕೂ ನಿಮ್ ಹುಷಾರಲ್ಲಿ ನೀವಿರಿ. ನಮಗ್ ನಿದ್ದೆ ಬರ್ತಾರೆ, ಹೋಗಿ ಮಲ್ಕೋತೀವಿ. ಗುಡ್ ನೈಟ್. ಹೀಗೆ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಏನಪ್ಪ ಮಾಡೋದು, ಯಾರು ಇಲ್ಲ, ಸಹಾಯಕ್ಕೆ ಅನ್ನೋದ್ರು ಕರಿಲ್ಲ. ಮೈ ಗಾಡ್, ಮಲಗಿದ್ರು ಕಷ್ಟ, ಕೂತಿದ್ರು ಕಷ್ಟ. ಹೇಗಪ್ಪ ಇವ್ರನ್ನ ಸಮಾಧಾನ ಮಾಡೋದು? ಹಬಿ, ಈ ಬುಕ್ಕಲ್ಲಿರೋ ಅಕ್ಷರಗಳನ್ನ ಓದಿ. No bird. I am a Spider-Man. America coming. Honeymoon doing. ಹಬಿ, ಐ ಕಾಂಟ್ ಕಮ್ ಟು ಅಮೆರಿಕಾ. ನಾನು ಇಲ್ಲೇ ಎಲೆಕ್ಷನ್ ನಿಲ್ಬೇಕು. ನಮ್ ಜನಗಳೆಲ್ಲ ಇಲ್ಲೇ ಇದ್ದಾರೆ. ನಾನು ಅಮೆರಿಕಾಗೆ ಬಂದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ನಾವಿಬ್ರು ಫ್ರೆಂಡ್ಸ್ ಆಗಿ ಇಲ್ಲೇ ಇದ್ಬೇಡ. ಹಬಿ, ಈ ಬುಕ್ ನ ರೀಡ್ ಮಾಡಿ. ಏನು ಬುಕ್ಕು ಇದು? ಯಾರನ್ನ ಹೇಗ್ ಹೊಲಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇದ್ರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ಓಕೆ ಓಕೆ. ಬಿಟ್ಲಾ, ಪದ್ದನು ಕರ್ಕೊಂಡು ಬೇಗ ರೂಮ್ಗೆ ಎಂಟ್ರಿ ತಗೊಳ್ಳೋ. ಸ್ಪೈಡರ್ ಮ್ಯಾನ್ ಬಂದು ಒಕ್ಕರ್ಸಿದೆ. ಹೇಗಾದ್ರೂ ನೈಸ್ ಮಾಡಿ ಆಚೆ ಕರ್ಕೊಂಡು ಹೋಗ್ರೋ. ಪ್ಲೀಸ್ ಬೇಗ ಬನ್ರೋ. ಇನ್ನು ಎಲ್ಲಿಗೂ ಹೋಗೋಕೆ ಬಿಡಲ್ಲ. ನಾನು ಎಲ್ಲೂ ಹೋಗಲ್ಲ. ಕೆಲಸ ಎಲ್ಲ ಆಯ್ತಲ್ಲ.
ಏನ್ ಜಾಜಿ ಅವರೇ ಕರ್ದಿದ್ದ? ಯು ಫೂಲ್ಸ್. ಪದ್ದು ಬಿಟ್ಲ ಹಬ್ಬಿ ಯಾಕೋ ತುಂಬಾ ಮೂಡ್ ಬಂದ್ಬಿಟ್ಟಿದ್ದಾರೆ, ಸ್ವಲ್ಪ ಗೊತ್ತಾಯ್ತಲ್ಲ. ಅಯ್ಯೋ ನೀವು ಇಲ್ಲಿದ್ದೀರಾ? ಅವಾಗಿಂದ ನಿಮ್ಮನ್ನ ಹುಡುಕಿ ಸಾಕಾಗೋಯ್ತು. ನಿಮ್ಗೆ ಒಂದು ಒಳ್ಳೆ ಕತೆ ಹೇಳ್ತೀವಿ, ಬನ್ನಿ ಬಾಬಾ. ನೋ ಬಾವ, ಐ ಆಮ್ ಸ್ಪೈಡರ್ ಮ್ಯಾನ್. ಬನ್ನಿ ಸ್ಪೈಡರ್ ಮ್ಯಾನ್ ಬನ್ನಿ. ಐ ಗೋ ನೆಟ್ ಕಮ್. ಬನ್ನಿ 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 ಕೂತ್ಕೊಳ್ಳಿ. ಸ್ಟೋರಿ ಟೆಲ್. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜನ್ಗೆ 3 ಜನ ಹೆಂಡ್ತಿರಂತೆ. ಆ ರಾಜ ಯಾಕೆ ಹೊಡೆದ್ರಿ? ಈ ವೈಫ್ ನೋ. ಕತ್ತೆ ಹೇಳಿದ್ರೆ ಹೊಡಿತಾನಲ್ಲೋ. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜನ್ಗೆ 2 ಹೆಂಡ್ತಿರಂತೆ. ಇವಾಗ ಯಾಕೆ ಹೊಡೆದ್ರಿ? ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ. ಅದಕ್ಕೆ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ಗೆ ಹಾರ್ಕೊಂಡು ಹೋಗೋದು. ಓಕೆ ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಅವನಿಗೆ ಒಬ್ಳೆ ಹೆಂಡತಿ ಅಂತೆ. ಅವರಿಬ್ರು ಸುಖವಾಗಿದ್ರಂತೆ. ವಾಯುವಿಹಾರಿಕೆ ಅಂತ ಕುದುರೆ ಮೇಲೆ ಪಾರ್ಕಲ್ಲಿ ಆಡ್ತಿದ್ರಂತೆ. ಕುದುರೆ ಯಾಕೆ? ಕುದುರೆ ಇತ್ತು, ಅದಕ್ಕೆ ಕುದುರೆ ಮೇಲೆ ಹೋದ್ರು. ಯಾಕ್ರಿ ಹೊರದ್ರಿ? ಕುದುರೆ ಇಸ್ ವರ್ಲ್ಡ್, ಸ್ಕೂಟರ್ ಇಸ್ ನ್ಯೂ. ಈ ಅಪ್ಪ ನನಗೆ ಗೊತ್ತ ಹೇಳಕ್ಕಾಗಲ್ಲ ಕಣೋ. ಬಿಟ್ಲ ಅದೇ ಕತ್ತನ ಮಾಡಿ ಹೇಳು. ಕುದುರೆ ಕಿತ್ತಕ್ ಸ್ಕೂಟರ್ ಬಿಡ. ರಾಜ ರಾಣಿ ಕಾಲದಲ್ಲಿ ಸ್ಕೂಟರಿಂದ ಬರ್ತು. ಆಗಿನ ಕಾಲದಲ್ಲಿ ಇತ್ತಿದ್ದು ಬರೀ ಕುದುರೆ, ಕರಡಿ, ಬಿಲ್ಲು, ಬಾಣ ಇಂಥವೇ ಕಣೋ. ಮೋಟಾರ್ ಬೈಕ್. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ, ಒಬ್ಬ ರಾಣಿ ಇದ್ದಂತೆ. ಅವರು ಮೋಟರ್ ಬೈಕ್ ನಲ್ಲಿ ಪಾರ್ಕ್ ಹೋದ್ರಂತೆ. ಪಾರ್ಕ್ ಹೋಗಿ ಜಿಂಕ ಚಿಕಿನ್ ಜಿಂಕ ಚಿಕಿನ್ ಜಿಂಕ ಚಿಕಿನ್ ಜಿಂಕ ಚಿಕಿನ್ ಜಿಂಕ್ ಅಂತ ಡ್ಯಾನ್ಸ್ ಮಾಡಿದ್ರಂತೆ. ಆಮೇಲೆ ಯಾವಾಗ ಗೊತ್ತು? ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಕತೆನ ಎಕ್ಸ್ಪ್ಲೈನ್ ಮಾಡೋಕ್ ಬರಲ್ಲ, ಕತೆನ ಹೇಳಕ್ ಬರ್ತೀರಾ? ಮೈ ಗಾಡ್, ಪದ್ದು ಬಿಟ್ಲ ಗುಡ್ ಮಾರ್ನಿಂಗ್ ಜಾಜತ್ಗೆ. ನಾವು ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ನೀವು ಮೇಕಪ್ ಮಾಡ್ಕೊಂಡು ಬರೋದು ಸ್ವಲ್ಪ ತಡ ಆಯ್ತಲ್ಲ, ಹಾಗಾಗಿ ಎತ್ತು ಕುಡಿಸ್ತಾ ನಿದ್ದೆ ಮಾಡ್ಬಿಟ್ವಿ. ಅದೆಲ್ಲ ಹಾಳಾಗೋಗ್ಲಿ. ಹಬ್ಬಿ ಎಲ್ರೋ? ನಾನು ಬೆಳಗ್ಗಿಂದ ಹುಡುಕ್ತೆ, ಎಲ್ಲೂ ಕಾಣ್ಲೇ ಇಲ್ಲ. ಟೆರೆಸ್ ಮೇಲೆ ಕೂಡ ಇರ್ಲಿಲ್ಲ. ಎಲ್ಲೂ ಇಲ್ಲ ಅಂದ್ರೆ ಎಲ್ಲಿ ಹೋಗಿರ್ಬೋದು? ಜಾಜತ್ಗೆ ಕಂಬ ನೋಡಿ. ಮೈ ಗಾಡ್, ಹಬ್ಬಿ ಯಾಕೆ ಕಂಬ ಹತ್ತಿ ನಿದ್ದೆ ಮಾಡ್ತಿದ್ದಾರೆ? ದೇವ್ರೆ, ಈ ಹುಳುಗಳೇ ಹಾಗೆ, ಏನ್ ಸಿಕ್ಕರು ಅದಕ್ಕೆ ಅಂಟ್ಕೊಂಡ್ ಮಲ್ಕೊಂಡ್ಬಿಡ್ತವೆ. ಡೋಂಟ್ ಟಾಕ್ ರಬಿಶ್. ನನ್ನ ಹಬಿನ ನೀನ್ ಹುಳ ಅಂತ ಕರಿಬಾರ್ದು. ಕಂಬ ಹಾಕಿ ಮಲಗಿರೋರ್ನ ಇನ್ನೇನಂತ ಕರಿಬೇಕು? ಕೇಳಿಸ್ಕೊಂಡ್ಬಿಟ್ರೆ ಆಮೇಲೆ ಬಂದು ಕಚ್ಚು ಬಿಡ್ತಾರೆ. ರಾಮ, ನನ್ನ ಮಗನ ಪರಿಸ್ಥಿತಿ ಎಲ್ಲಿಗೆ ಬಂತು? ನಮ್ಮ ಹತ್ತಿ ನಿದ್ದೆ ಮಾಡ್ತಿದ್ದಾನಲ್ಲೇ. ಮಗನೇ ಇಳಿಯ. ಮಗನೇ, ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತಿದ್ದೀನಿ. ದುಡ್ಡೇ ಇಲ್ವಲ್ಲೋ? ಏನು ಯಜಮಾನ್ರೆ, ನಿಮ್ ಹೆಂಡತಿ ನಿಮ್ ಅಲ್ಮೇರ ಬಿಗಿದ್ಕನ್ನ ಕಿತ್ಕೊಂಡು ಅದ್ರಲ್ಲಿ ಇದ್ದಿದ್ ವಸ್ತುಗಳನ್ನೆಲ್ಲ ಲಪ್ಪಾಯಿಸ್ಬಿಟ್ಟಿದ್ದಾರೆ. ನಾನು ಈಗ ಮಾರ್ಕೆಟ್ ಹೋಗ್ಬೇಕು, ದಿನಸಿ ತರಬೇಕು, ದುಡ್ಡಿಲ್ಲ. ಏನ್ ಮಾಡ್ಲಿ? ಏನಮ್ಮ, ನನ್ನ ಮಗನ ಹತ್ರ ಕಿತ್ಕೊಂಡೆಲ್ಲ ಬೀಗದ ಕೈನ ವಾಪಸ್ ಕೊಡಬಾರ್ದ? ನೋ, ನೆವರ್. ಹಬಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ನಾನೇನಾದ್ರೂ ಬೀಗದ ಕೀ ಕೊಟ್ರೆ ಅಲ್ಲಿರೋ ಕ್ಯಾಶ್ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ಹಾಲಿವುಡ್ಗೆ ಫ್ಲೈ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಬೇಗ ಕೊಟ್ಬಿಡ್ಬಾರ್ದ? ಜಾಜಕ್ಕೆ ಬೀಗದ ಕೀನ ಕೊಟ್ಬಿಡಿ. ನಮ್ಮ ಯಜಮಾನ್ರು ಕೈ ಮುರಿದ್ಬಿಟ್ರೆ ಕಷ್ಟ. ಓಕೆ ಸ್ಪೈಡರ್ ಮ್ಯಾನ್, ನಿಂಗ್ ಮನಿ ತಾನೇ ಬೇಕು? ಸ್ಪೈಡರ್ ಮ್ಯಾನ್
ಇದ್ದಿದ್ರೆ ನಮ್ಮ ಯಜಮಾನ್ರೆ ಸ್ಪೈಡರ್ ಮ್ಯಾನ್ ಯಜಮಾನ್ರ ಆಗ್ತಿದ್ರು. ಈಗ್ಲೂ ಹ್ಞೂ ಅನ್ನಿ, ಸ್ಪೈಡರ್ ಮ್ಯಾನ್ ಆಗಿರೋ ನಮ್ಮ ಯಜಮಾನ್ರನ್ನ ಎಡಗೈ ಬಲ್ಗೈ ಯಜಮಾನ್ರೆ ಮಾಡ್ಬಿಡ್ತೀನಿ. ಎಲ್ಲದಕ್ಕೂ ಕಾಲ ಕೂಡ್ ಬರಬೇಕು ಕಣೆ, ಅದುವರೆಗೂ ಸ್ವಲ್ಪ ಕಾಯಿ. ಜಾಜಕ್ಕೆ ನಿಮ್ಮ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಎರಡು ಭಾವನ ಹತ್ರನೇ ಇದೆ. ಏನು ಮುಖ ನೋಡ್ತಿದ್ರ? ನೈಸ್ ಮಾಡಿ ಹೋಗಿ ಇಸ್ಕೊಳ್ಳಿ. ನಿಮ್ಮ ಹತ್ರ ಕಾರ್ಡ್ ಇಲ್ಲ ಅಂದ್ರೆ ನಮಗೆ ಮಸಾಲೆ ದೋಸೆ ತಿನ್ನೋದಕ್ಕೆ ದುಡ್ಡು ಹೇಗೆ ಕೊಡ್ತೀರಾ? ಹೌದಲ್ವಾ? ಹಬಿ, ನನ್ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಯಾಕೆ? ನನ್ನ ಮನೆ ನಿಮಗೆ ಯಾಕೆ? ನಿಮ್ ಬೀಗದ್ಕೆ ನಿಮಗ್ ಕೊಟ್ಟೆ ತಾನೇ. ನಿಮ್ ವಸ್ತುಗಳ ಜೊತೆ ನನ್ನ ಅಲ್ಮೇರದಲ್ಲಿದ್ದ ವಸ್ತುಗಳನ್ನೆಲ್ಲ ನೀವು ತಗೊಂಡ್ ಬಂದಿದ್ದೀರಾ, ಸರಿನಾ? ಮೈ ಗಾಡ್, ಕಳ್ಳರು ಬರೋ ಸೂಚನೆ ಇದೆಯಾ? ATM ಕಾರ್ಡಾರು ಕೊಡಿ, ಅಟ್ಲೀಸ್ಟ್ ಜಾಯಿನ್ ತಗೊಂಡಿಂತನಾರು ನಮ್ಮ ಜಾಜಕ್ಕೆ ದುಡ್ಡು ಮಾಡಿ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಾರೆ. ಯಾಕೆ ಹೋಗ್ಬೇಕಾಗಿತ್ತು? ಈಗ ಅವ್ರಿಗೆ ಎಷ್ಟು ಪವರ್ ಬಂದಿದೆ ಗೊತ್ತಿದ್ಯಾ? ಇಷ್ಟು ದಿನ ಬೀಗದ ಕೈ ಕಿತ್ಕೊಂಡು ನೀನು ಆಟ ಆಡಿಸ್ತಿದ್ದೀರಲ್ಲಮ್ಮ, ಈಗ ನನ್ನ ಮಗ ಆಟ ಆಡಿಸ್ತಿದ್ದಾನೆ. ಪ್ರಗತೆ ಸಾಯಿಸೇ ಬಿಡ್ತಾನೆ, ನಿಲ್ಸಕ್ಕೆ ಪ್ರಗತೆ. ಏ ಮಗನೇ ನಿಲ್ಸೋ, ಏ ಸ್ಪೈಡರ್ ಮ್ಯಾನ್ ನಿಲ್ಸೋ, ಲೇ ಜೇಡರ ಬಲೆ ನಿಲ್ಸೋ. ಅಯ್ಯ, ನಿನ್ನ ಇನ್ನೊಂದು ಕೊಡ್ಲಾ? ಏನಿದೆ ಆಶ್ಚರ್ಯ? ಅತ್ತೆಯವ್ರ ಹುಡುಗ್ರೆ ಸುಮ್ಮನೆ ಇರ್ತಾರೆ, ಬೇರೆಯವ್ರ ಹುಡುಗ್ರೆ ರೋಚಿಗೆ ಹೇಳ್ತಾರಲ್ಲ, ಯಾಕೆ? ಅಮ್ಮ ಇಸ್ ಅಮ್ಮ, ಮದರ್ ಇಸ್ ಮದರು. ಮಗನೇ, ತಾಯಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೆಯಲ್ಲ, ನೀನು ಸ್ಪೈಡರ್ ಮ್ಯಾನ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಕಂಬ ಹತ್ತಿ ಹಾಕೊಂಡು ನಿದ್ದೆ ಮಾಡ್ತೀಯಾ? ಎಲ್ಲಿ ಬೇಕು ಅಂದ್ರೆ ಅಲ್ಲಿ ನಿದ್ದೆ ಮಾಡು. ಅಡ್ಗೆ ಮನೇನ ಸೇರಿಸಿ. ಗುಡ್ ಮಾರ್ನಿಂಗ್ ಜಗತ್ಗೆ. ಬೆಳಗ್ಗೆ 10 ಗಂಟೆಗೆ ಒಂದು ಕಡೆ ಭಾಷಣ ಇದೆ, ಅದಾದ್ಮೇಲೆ 1 ಗಂಟೆಗೆ ಇನ್ನೊಂದು ಕಡೆ ಭಾಷಣ ಇದೆ, ಅದಾದ್ಮೇಲೆ 4:30ಕ್ಕೆ ಇನ್ನೊಂದು ಕಡೆ ಭಾಷಣ ಇದೆ. ಜಾಜಿಯವರೇ 3 ಕಡೆನೂ ಭಾಷಣ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ಗೊತ್ತಲ್ಲ. ಓಕೆ, ನಾನು ಈಗಾಗಲೇ ರೆಡಿ ಆಗಿದ್ದೀನಿ. ಭಾಷಣ ಹಬಿ, ಸ್ಪೈಡರ್ ಮ್ಯಾನ್. ಓಕೆ, ಸ್ಪೈಡರ್ ಮ್ಯಾನ್, ನಾನು ಈಗಾಗಲೇ ಭಾಷಣ ಮಾಡ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ನಾನು ಹೋಗ್ಲೇಬೇಕು. ನೀವೇ ಕಳ್ಸ್ಕೊಡ್ತೀರೋ ಇಲ್ಲ ನಾನೇ ಹೋಗ್ಲೋ? ಬೇಡ ಬಿಡಿ, ನಾನೇ ಹೋಗ್ತೀನಿ. ನೋಡ್ದಪ್ಪದ್ದು ನಮ್ಮ ಜಾಜಕ್ಕೆ ಯಾರಿಗೂ ಕೇಳ್ರೆ ಮಾಡ್ಲಿಲ್ಲ. ಅವ್ರ ಪಾಡಿ ಅವ್ರು ಹೋದ್ರು, ಇನ್ನು ಇವನು ಏನೋ ಕಿಸಿತಾನೆ. ಸ್ಪೈಡರ್ ಮ್ಯಾನ್ ಕಣ್ಣಿಂದ ಚಿಮ್ಮುದ್ರು, ಮುಖ ಎಲ್ಲ ಉರಿತಾ ಇದೆ ಕಣಮ್ಮ. ಈಗ ಯಾಕಪ್ಪ ಸ್ಪೈಡರ್ ಮ್ಯಾನ್ ಸಹವಾಸಕ್ಕೆ ಹೋಗ್ತೀರಾ? ನಾವೇನೋ ಒಂದ್ ಹೇಳಿದ್ರೆ ನಿನಗೆ ಯಾಕಯ್ಯ ನಮ್ಮಲ್ಲಿ ಇಷ್ಟೊಂದು ಕೋಪ? ನಾವು ಗಾದಿಯವ್ರು ಕರ್ಕೊಂಡ್ ಬರ್ಬೇಕಾ? ಅದರ್ವೈಸ್ ಕಿಲ್ ಯು ಡಿಪಿಸ್. ಡಿಪಿಸ್ ಅಂದ್ರೆ ದಂಡ ಪಿಂಡ. ನಮ್ಮ ಟೈಟಲ್ ಹಾಲಿವುಡ್ ಅವ್ರಿಗೂ ಹೊಟ್ಟೋಯ್ತಾ? ಗೋ ಅಂಡ್ ಗೆಟ್ ಹರ್. ಪದ್ದು ಬಿಟ್ಲಾ, ಇನ್ನೇನೋ ಫಂಕ್ಷನ್ ಅಲ್ಲಿ ಭಾಷಣ ಶುರು ಮಾಡ್ಬೇಕಾಗಿತ್ತು. ಅಷ್ಟರಲ್ಲಿ ಯಾಕೆ ನನ್ನನ್ನು ಹೇಳ್ಕೊಂಡ್ ಬಂದ್ರಿ? ನೀವು ಬರೋದು ಒಂದು ಸ್ವಲ್ಪ ಲೇಟ್ ಮಾಡಿದಿದ್ರು ಆ ಸ್ಪೈಡರ್ ಮ್ಯಾನ್ ನಮ್ಮಿಬ್ರು ಸಾಯಿಸಬಿಟ್ಟಿರೋನು. ಓಕೆ, ನಾನು ಸ್ಪೈಡರ್ ಮ್ಯಾನ್ ಸಮಾಧಾನ ಮಾಡ್ಬಿಟ್ಟು ಆಮೇಲೆ ಭಾಷಣ ಮಾಡಕ್ ಹೋಗ್ತೀನಿ. ಎಲ್ಲಿ ಹಬಿ? ಯಾಕಂತ ಲೇಟ್ ಆಗ್ತಿರೋ ಯಾರಿಗೆ ಗೊತ್ತು. ಏನು ಹೀಗೆ ಹೇಳ್ತಾ ಇದ್ದೀರಾ? ಇಮಿಡಿಯೇಟ್ ಆಗಿ ಹಬಿನ ಸರ್ಚ್ ಮಾಡಿ. ನಾನೇನಾದ್ರೂ ಭಾಷಣ ಮಾಡ್ಲಿಲ್ಲ ಅಂದ್ರೆ ಜನ ರೋಚಿಗೆ ಎದ್ದು ಟೊಮೊಟೊ ಹಣ್ಣು ಹೊಡೆದು ಬಿಡ್ತಾರೆ. ಯಾವ್ದೋ ಸಂಧಿ ಬಂದು ಸಿಗಾಕೊಂಡ್ಬಿಡ್ಬೇಕು. ಹೋಗ್ಬಿಡ್ಕಣ. ಏನು ಇದು? ಜಾಜಿ ಅವರೇ, ಸ್ಪೈಡರ್ ಮ್ಯಾನ್ ಕಾಸ್ಟ್ಯೂಮ್ ನೋಡಿ, ಬಾಬಾ ಇದನ್ನೆಲ್ಲ ಇಟ್ಕೊಂಡು ನಮ್ಗೆ ಹೆದರಿಸ್ತಾ ಇದ್ರು. ಅಂದ್ರೆ ಹಬಿ ನಿಜವಾಗ್ಲೂ ಸ್ಪೈಡರ್ ಮ್ಯಾನ್ ಆಗಿಲ್ಲ, ಕಾಸ್ಟ್ಯೂಮ್ಸ್ ಹಾಕೊಂಡು ನಮ್ಮನ್ನೇ ಹೆದರ್ಸ್ತಾ ಇದ್ರಾ? ಮಾಡ್ತೀನಿ. ಓಕೆ ಓಕೆ. ಏ ಪಾಂಡುರಂಗ, ಸ್ಪೈಡರ್ ಮ್ಯಾನ್ ನೀನು
ನಿಜವಾದ ಸ್ಪೈಡರ್ ಮ್ಯಾನ್ ಏನೋ. ದಮ್ಮ ಎತ್ತೀವಿ, ದಯವಿಟ್ಟು ನಮ್ಮನ್ನು ಕಚ್ಬಿಡಿ ಮಾವ, ಪ್ಲೀಸ್. ಸ್ಪೈಡರ್ ಮ್ಯಾನ್ ಪ್ಲೀಸ್. ಶಾಂತಂ ಶಾಂತಂ ಶಾಂತಂ. ನೋಡಿ ಮಂತ್ರವಾದಿಗಳೇ, ನನ್ನ ಹಬಿ ವಿಚಿತ್ರವಾಗಿ ಆಡ್ತಾ ಇದಾರೆ. ಸ್ಪೈಡರ್ ಮ್ಯಾನ್ ಕಾಸ್ಟ್ಯೂಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅದು ಅವರು ಪೂರ್ತಿ ಮನುಷ್ಯ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು? ಅವ್ರನ್ನ ಎಮೋಷನಲ್ ಆಗಿ ಲವ್ ಮಾಡಬೇಕು, ಪ್ರೀತಿಯಿಂದ ಕಟ್ ಹಾಕಬೇಕು. ಎಲ್ಲ ಗೊತ್ತಾಯ್ತು ಜಾಜತ್ತೆ. ಹಬಿ, ನಾನು ನಿಮ್ಗೆ ನಿಮ್ ಬೀಗದ ಕೀನ ವಾಪಸ್ ಕೊಟ್ಟಿದ್ದೀನಿ, ಆದ್ರೂ ನನ್ನ ಮೇಲೆ ಏನು ಕೋಪ? ನೋಡ್ರಾ, ಲವ್ ಬೇಕು ಅಂತ ಕೇಳ್ತಾ ಇದ್ದಾನೆ, ಅವ್ನಿಗೆ ಪ್ರೀತಿ ಬೇಕು, ಆದ್ರೆ ನೀವು ಅದನ್ನೇ ಕೊಡ್ತಾ ಇಲ್ವಲ್ಲ. ಜಾಜಕ್ಕೆ ಇನ್ನು ಎಷ್ಟು ದಿನ ಅಂತ ನಮ್ಮ ಅಣ್ಣನ ಗೋಳು ಹಾಕೋತೀರಾ? ನಮ್ಮ ಅಣ್ಣನ ಜೊತೆ ಸಂಸಾರ ಮಾಡಿ ಎಲ್ಲ ಸರಿ ಹೋಗುತ್ತೆ. ಹೌದಮ್ಮ, ಈಗ ನಿನಗಿರೋದು ಇದೊಂದೇ ದಾರಿ. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ನಾನ್ ಮೆಚ್ ಮಾಡ್ರೆ ನಾ ಸರಿ ಮಾಡ್ತೀನಿ. ಸ್ವಲ್ಪ ನೀನೆ ಕಡೆ ಚಾನ್ಸ್ ಕೊಟ್ಟು ನೋಡೋಣ. ಹಬಿ, ಸ್ಪೈಡರ್ ಮ್ಯಾನ್, ನನ್ನನ್ನ ಸ್ವಿಟ್ಜರ್ಲೆಂಡ್ಗೆ ಹಾರಿಸ್ಕೊಂಡು ಹೋಗ್ತೀರಾ? ಸ್ವಿಟ್ಜರ್ಲ್ಯಾಂಡಿಗ ಓಕೆ, ಆದ್ರೆ ಯಾಕೆ? ಅಲ್ಲೇ ಹನಿಮೂನ್ ಮುಗಿಸ್ಕೊಂಡು ಬರೋಣ. ಟಿಕೆಟ್ ರೆಡಿ ಇದೆ. ಇದನ್ನ ಮೊದಲನೇ ಹೇಳೋದಲ್ವೇನ್ರಿ? ಹಾಗಾದ್ರೆ ನೀವು ಬರೋದಕ್ಕೆ ಒಪ್ಕೊಂಡಿದ್ದೀರಾ? ಅಯ್ಯೋ, ಅದಕ್ಕೋಸ್ಕರ ನಾನು ಪಕ್ಕ ಪಕ್ಷಿ ತರ ಕಾಯ್ತಾ ಇದ್ದೀನಿ. ಅಂದ್ರೆ ನೀವು ನಿಜವಾಗ್ಲೂ ಸ್ಪೈಡರ್ ಮ್ಯಾನ್ ಆಗಿಲ್ಲ, ನಮ್ಮನ್ನ ಹೆದರ್ಸೋದಕ್ಕೋಸ್ಕರ ಸ್ಪೈಡರ್ ಮ್ಯಾನ್ ಆಗಿದ್ರಿ ಅಲ್ವಾ? ನಿಮ್ಮನ್ನ ಹೋಲಿಸ್ಕೊಳ್ಬೇಕು ಅಂತ ನನ್ನ ಸ್ನೇಹಿತ ಅಶೋಕ ಕೊಟ್ಟ ಐಡಿಯಾ. ಅಶೋಕನ ಯೋನೇ ಅಶೋಕ. ಅದು ಬಿಟ್ಲ, ಹಬ್ಬಿ ಹತ್ರ ಇರೋ ಬೀಗದ ಕೈ ಹೆತ್ಕೊಡು. ಅಯ್ಯೋ, ತಗೊಳ್ಳಿ ಜಾಜತ್ಗೆ. ಏನ್ರಿ, ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕೊಂಡು ನಮ್ಮನ್ನ ಹೆದರ್ಸ್ತೀರಾ? ಅದು ಬಿಟ್ಲ, ಹಬ್ಬಿ ಇನ್ 3 ದಿನ ಎಲ್ಲೂ ಹೋಗ್ಬಾರ್ದು, ಆ ರೀತಿ ಕಂಬಕ್ಕೆ ಕಟ್